ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನುಗ್ಗೆಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಸಾಂಬಾರು ಮಾಡುವಾಗಂತೂ ನುಗ್ಗೆಕಾಯಿ ಹಾಕಲೇಬೇಕು. ಅದರ ಟೇಸ್ಟೇ ತುಂಬ ಡಿಫ್ರೆಂಟಾಗಿ ಬರ್ತದೆ. ಹಾಗೆ ನಾನಿಲ್ಲಿ ಇವತ್ತು ಇದರ ಸುಕ್ಕದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸುಕ್ಕ ಕೂಡ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗಾಗಿ ನಾನಿಲ್ಲಿ ಸುಕ್ಕವನ್ನು ಮಾಡ್ತಾಯಿದ್ದೇನೆ. ಹಾಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ನುಗ್ಗೆಕಾಯಿ ಕೂಡ ತುಂಬಾ ಒಳ್ಳೆಯದು. ಇವತ್ತು ನಾನು ನಿಮ್ಮ ಜೊತೆಗೆ ನುಗ್ಗೆಕಾಯಿಯ ಸುಕ್ಕದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮೊದಲಿಗೆ ಮರದಲ್ಲಿ ಸ್ವಲ್ಪ ನುಗ್ಗೆಕಾಯಿ ಆಗಿದೆ, ಅದನ್ನು ಇವಾಗ ಕೊಯ್ದುಕೊಂಡು ಬರೋಣ. ಇವಾಗ ಕೊಯ್ಲಿಕ್ಕೆ ಜಾನವರ ಹತ್ರ ಹೇಳಿದ್ದೇನೆ, ಅವರು ಇವಾಗ ಕೊಯ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ತುಂಬಾ ನುಗ್ಗೆಕಾಯಿ ಮರಗಳಿವೆ, ಆದರೆ ನುಗ್ಗೆಕಾಯಿ ಆಗೋದು ತುಂಬಾ ಕಡಿಮೆ. ಹಾಗೆ ಇಲ್ಲೊಂದು ಸಪೂರವಾಗಿ ಉದ್ದವಾದ ಒಂದು ಮರ ಇದೆ, ಅದರಲ್ಲಿ ಎರಡು ಪದಾರ್ಥ ಆಗುವಷ್ಟು ನುಗ್ಗೆಕಾಯಿ ಆಗಿದೆ. ಹಾಗೆ ಅದರಲ್ಲಿ ಸ್ವಲ್ಪವನ್ನು ಕೊಯ್ದೆವು. ನೋಡಿ ಎಷ್ಟು ಸಿಕ್ಕಿತ್ತು. ಇವಾಗ ನಮಗೆ ಸಾಕಾಗ್ತದೆ ಸುಕ್ಕ ಮಾಡಲಿಕ್ಕೆ. ಮೊದಲಿಗೆ ಇದರ ಹೊರಗಿನ ಈ ನಾರನ್ನು ತೆಗಿಬೇಕು. ಹಾಗಾಗಿ ಎಲ್ಲವನ್ನು ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಇದರ ನಾರನ್ನು ತೆಗಿತಾ ಇದ್ದೇನೆ. ಇದರ ನಾರನ್ನು ತೆಗೆಯೋದು ಅಷ್ಟು ಕಷ್ಟದ ಕೆಲಸವೇನಲ್ಲ. ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸನ್ನು ಕಟ್ ಮಾಡಿ ಬೆಂಡ್ ಮಾಡಿದಾಗ ಅದರ ನಾರು ಬಿಡ್ತದೆ. ನೋಡಿ ಈ ಥರ ಉಳಿದದನ್ನು ಮತ್ತೆ ನಾವು ಈ ಥರ ಮಾಡಿ ತೆಗೆದ್ರೆ ಆಯಿತು. ಹಾಗೆ ನಾರು ತೆಗೆಯುವುದು ಇದರ ಕಷ್ಟ ಕೆಲಸ ಏನಲ್ಲ. ಹಾಗೆ ಇವಾಗ ಎಲ್ಲದರ ನಾರನ್ನು ತೆಗೆದಾದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇವಾಗ ನೋಡಿ ಈ ಥರದ ಪೀಸನ್ನು ಮಾಡಿ ನಾರನ್ನು ತೆಗೆದೆ. ಹಾಗೆಯೇ ಇವಾಗ ಎಲ್ಲ ನಾರನ್ನು ತೆಗೆದು ಕೂಡ ರೆಡಿ ಆಯಿತು. ಇಷ್ಟು ಪೀಸ್ ಆಯಿತು ನೋಡಿ. ಹಾಗೆ ಇನ್ನೊಂದು ಕಡೆ ನಾನಿವಾಗ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಬೇಕಾದಷ್ಟು ನಾನಿವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಇದರಲ್ಲಿ ನಾನು ಮೊದಲಿಗೆ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಮತ್ತೆ ನುಗ್ಗೆಕಾಯನ್ನು ಹಾಕಿ ಬೇಯಿಸೋದು. ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೂ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೆ, ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಇದು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಹಾಗೆ ಆಮೇಲೆ ನಾನು ಇದಕ್ಕೆ ಶುಂಠಿಯನ್ನು ಹಾಕ್ತೇನೆ. ಶುಂಠಿ ಹಾಕಿದರೆ ಒಂಥರ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಹಾಗೆ ಶುಂಠಿಯನ್ನು ಹಾಕಿ ಕೂಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇಲ್ಲಿ 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತೇನೆ. ಇದು ಸಾಫ್ಟ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ನಾವು ಬೇಯಿಸುವುದು ಬೇಡ. ಇದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ನೋಡಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಟೊಮೆಟೊದ ಜೊತೆಗೇ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೇನೆ. ಕಾಯಿ ತುರಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರ್ತದೆ. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, 1 ಟೀ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಹುಡಿ, ಹಾಗೆಯೇ ಸ್ವಲ್ಪ ಅರಸಿನವನ್ನು ಹಾಕಿ ಮತ್ತು ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೇನೆ. ಈ ಮೆಣಸಿನ ಹುಡಿ ಎಲ್ಲ ಇದರ ಜೊತೆಗೇ ಫ್ರೈ ಮಾಡಿದಾಗ ಒಳ್ಳೆ ಫ್ಲೇವರ್ ಕೂಡ ಬರ್ತದೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನೋಡಿ ಇವಾಗ ಇದು ಡ್ರೈ ಆಗ್ತಾ ಬಂತು. ಹಾಗೆ ಈ ಟೈಮಲ್ಲಿ ನಾನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ನುಗ್ಗೆಕಾಯಿಯ ತುಂಡುಗಳನ್ನು ಹಾಕ್ತೇನೆ. ನೋಡಿ ಇಷ್ಟು ತುಂಡುಗಳಿವೆ. ಇದನ್ನು ಇವಾಗ ಈ ಮಸಾಲದ ಜೊತೆಗೆ ಹಾಕಿ ಬೇಯಿಸ್ತೇನೆ. ಇವಾಗ ನಾವು ಮಸಾಲ ಫ್ರೈ ಮಾಡಿದಾಗ ಡ್ರೈ ಆಯಿತು. ಇವಾಗ ನುಗ್ಗೆ ಕೋಡನ್ನು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೇನೆ. ಇವಾಗ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ತೇನೆ. ನುಗ್ಗೆಕಾಯಿ ಯಾವಾಗಲೂ ಬೇಗನೆ ಬೇಯ್ತದೆ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಹಾಗಾಗಿ ಇವಾಗ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಮಧ್ಯ ಮಧ್ಯದಲ್ಲಿ ನಾವು ಸೌಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮತ್ತೆ ಮುಚ್ಚಳವನ್ನು ಮುಚ್ತೇನೆ. ಹಾಗೆ ಇವಾಗ ನೋಡಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಬಂತು. ಹಾಗೆ ಇವಾಗ ಇನ್ನೊಮ್ಮೆ ತೆಗೆದು ಮಿಕ್ಸ್ ಮಾಡಿಕೊಳ್ತಾ ಇದೆ. ನೋಡಿ ಕಲರ್ ಕೂಡ ತುಂಬಾ ಸೂಪರಾಗಿ ಬಂದಿದೆ.
ಒಳ್ಳೆ ಘಮ ಕೂಡ ಬರ್ತಾ ಇದೆ. ಹಾಗೆ ಇವಾಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇವಾಗಂತೂ ಇದು ಸಾಫ್ಟ್ ಆಗ್ತಾ ಬಂತು. ಇನ್ನು ಸ್ವಲ್ಪ ಬೆಂದರೆ ಸಾಕಾಗ್ತದೆ. ಜಾಸ್ತಿ ಬೆಂದರೆ ನಮಗೆ ಇದರ ಹೊರಗಿನ ಕಡ್ಡಿ ಮಾತ್ರ ನಮಗೆ ಸಿಗ್ತದೆ. ಹಾಗಾಗಿ ಜಾಸ್ತಿ ಬೇಯಿಸಲೂಬಾರ್ದು, ಮಧ್ಯಮವಾಗಿ ಇದನ್ನು ಬೇಯಿಸಬೇಕು. ಆವಾಗ ಮಾತ್ರ ನಮಗೆ ಇದನ್ನು ತಿನ್ನಲಿಕ್ಕೆ ಸರಿಯಾಗಿ ಸಿಗ್ತದೆ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ತಿರುಗಿಸ್ತಾ ಇದ್ದೇನೆ. ನೋಡಿ, ಇವಾಗ ನೀರು ಕೂಡ ಸ್ವಲ್ಪ ಡ್ರೈ ಆಗ್ತಾ ಬಂತು. ಹಾಗೆ ನೋಡಿ, ಇವಾಗ ಒಂಥರ ಡಿಫ್ರೆಂಟಾದ ನುಗ್ಗೆಕಾಯಿಯ ಸುಕ್ಕ ರೆಡಿ ಆಯಿತು. ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ. ಇವತ್ತಿನ ಈ ಒಂದು ಸಿಂಪಲಾದ ನುಗ್ಗೆಕಾಯಿಯ ಸುಕ್ಕದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.